ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀರಾಮನಗರದಲ್ಲಿ ಚರಂಡಿ ನೀರೇ ಕುಡಿಯುವ ನೀರು. ಸಾರ್ವಜನಿಕರಷ್ಟೇ ಅಲ್ಲ, ಜಾನುವಾರುಗಳ ಜೀವಕ್ಕೂ ಅಪಾಯ. ಆರೋಪಗಳ ನಡುವೆ ಕ್ರಮಕ್ಕೆ ಮುಂದಾಗದ ಅಧಿಕಾರಿಗಳು. ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಶುದ್ಧ ಕುಡಿಯುವ ನೀರಿನ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಜನರು ಮಾತ್ರವಲ್ಲ, ಜಾನುವಾರುಗಳಿಗೂ ಅಸ್ವಚ್ಛ ಚರಂಡಿ ನೀರೇ ಅವಲಂಬನೆಯಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿ ಹೊರಹೊಮ್ಮಿದೆ. ಶ್ರೀರಾಮನಗರದ 6ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು, ಸ್ಥಳೀಯ ಕೆರೆಗೆ ನೇರವಾಗಿ ಶೌಚಾಲಯ ಹಾಗೂ ಚರಂಡಿ ನೀರು ಸೇರುತ್ತಿರುವುದಾಗಿ ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಕೆರೆಯ ನೀರು ಸಂಪೂರ್ಣ ಮಾಲಿನ್ಯಗೊಂಡಿದ್ದು, ಅದನ್ನೇ ಬಳಕೆ ಮಾಡಬೇಕಾದ ದುಸ್ಥಿತಿ ಜನರ ಮುಂದಿದೆ. ಸ್ಥಳೀಯರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಆರಂಭವಾದ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಮತ್ತಷ್ಟು ಹೆಚ್ಚಾಗಿ ಸಮಸ್ಯೆ ಗಂಭೀರವಾಗಿದೆ. ಈ ಮಾಲಿನ್ಯದಿಂದ ಕೆರೆಯಲ್ಲಿ ಮೀನುಗಳು ಸತ್ತು ಹೋಗುತ್ತಿರುವುದಲ್ಲದೆ ದುರ್ಗಂಧದಿಂದ ಪರಿಸರ ಅಸ್ವಚ್ಛವಾಗಿದೆ. ಜಲಜನ್ಯ ರೋಗಗಳು ಹರಡುವ ಭೀತಿ ಹೆಚ್ಚಿದ್ದು, ಕಾಲೆರಾ, ಟೈಫಾಯ್ಡ್ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಗಂಭೀರವಾಗಿ ವ್ಯಕ್ತಪಡಿಸಿದ್ದಾರೆ. ಗಂಗಾ ತಾಲೂಕು, ಕೊಪ್ಪಳ ಜಿಲ್ಲಾ. ಇದು ಶ್ರೀರಾಮನಗರ 6ನೇ ವಾರ್ಡ್ನಲ್ಲಿ ಇರುವಂಥ ಕೆರೆ. ಈ ಕೆರೆಯಲ್ಲಿ ಮೊದಲಿಗೆ ಬೋರ್ವೆಲ್ ಮುಖಾಂತರ ನಾಗೇಶ್ PDO ಸಾರ್ಗಳು ನೀರನ್ನು ಬಿಡುತ್ತಿದ್ದರು. ಆದರೆ ನೀರಿನ ಸಮಸ್ಯೆ ಅಭಾವ ಜಾಸ್ತಿ ಆಗಿರುತ್ತದೆ ಎಂದು ಈಗಿರುವ ಅಧಿಕಾರಿಗಳು ಕೆರೆಯಲ್ಲಿ ತುಂಬಲು ಕಾಲುವೆಯಲ್ಲಿ ನೀರು ಬಿಡುತ್ತಿರುವುದು, ಅದನ್ನು ನಮ್ಮ ಕೆರೆಯಲ್ಲಿ ಬಿಡಲು ಮುಂದಾಗಿದ್ದಾರೆ. ನಾನು ಕಾಲುವೆ ನೀರನ್ನು ಬಿಡಬೇಡಿ ಎಂದು ಮನವಿಯನ್ನು ಹಲವು ಬಾರಿ ಮಾಡಿಕೊಳ್ಳುತ್ತಿದ್ದೇನೆ. ಏಕೆಂದರೆ ಕಾಲುವೆ ನೀರು ಕಲುಷಿತ ನೀರು. ಅಲ್ಲಿ ಅಕ್ಕಪಕ್ಕದ ಮನೆ, ಕಾಲುವೆ ಪಕ್ಕದಲ್ಲಿರುವಂಥ ಮನೆಗಳು ಎಲ್ಲ ಚರಂಡಿ ನೀರು ಕಾಲುವೆಯಲ್ಲಿ ಬಿಡುತ್ತಿದ್ದಾರೆ. ಕಾಲುವೆಯಲ್ಲಿ ಹರಡುತ್ತಾ ಇದ್ದರೆ ಆ ನೀರು ಕಂಡು ಬರುವುದಿಲ್ಲ. ಆದರೆ ಆ ನೀರು ಬಂದು ಆ ನೀರನ್ನು ಕೆರೆಯಲ್ಲಿ ಬಿಟ್ಟರೆ ಬಂದು ಸ್ಟಾಕ್ ಆಗಿ ಅದು ರೋಗಮುಕ್ತವಾಗ್ತದೆ. ಪ್ರತಿ ಜನರಿಗೆ ರೋಗವನ್ನು ಹರಡುತ್ತದೆ. ಮಕ್ಕಳಿಗಾಗಲಿ ವೃದ್ಧರಿಗಾಗಲಿ ಪ್ರತಿಯೊಬ್ಬರಿಗೆ ರೋಗದ ಸಮಸ್ಯೆಯು ಹರಡುತ್ತದೆ. ನಾಳೆ ಮುಂಬರುವ ದಿನಗಳಲ್ಲಿ ಯಾರಿಗೇನು ತೊಂದರೆ ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರು. ಮತ್ತು ಆದಷ್ಟು ಬೇಗನೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಈ ನೀರನ್ನು ಸ್ವಚ್ಛತೆ ಇದೆಯಾ ಅಥವಾ ಇಲ್ಲ ಎಂದು ಪರಿಶೀಲಿಸಿ ಮತ್ತು ಕೆರೆಯನ್ನು ಸ್ವಚ್ಛಗೊಳಿಸಿ ಒಳ್ಳೆಯ ನೀರನ್ನು ಬಿಡಿ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೂ ಬಂಜಾರ ಕಾಲೋನಿಯಲ್ಲಿ ಕುಡಿಯುವ ಫಿಲ್ಟರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಚರಂಡಿ ಸ್ವಚ್ಛತೆ ಇಲ್ಲ. ಜಲಜೀವನ್ ಮಿಷನ್ ಎಂದು ಮನೆ ನಳವನ್ನು ಹಾಕಿದ್ದಾರೆ. ಆದರೆ ಕೆಲವು ಮನೆಗಳಿಗೆ ಹಾಕಿದ್ದಾರೆ, ಕೆಲವು ಮನೆ ಹಾಕಿರುವುದಿಲ್ಲ. ಇಲ್ಲಿ ಭಾಳ ಸಮಸ್ಯೆಗಳಿದೆ. ಪ್ರತಿಯೊಂದು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇಲ್ಲಿ ಗ್ರಾಮ ಪಂಚಾಯತಿಯ
ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಎಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅಧಿಕಾರಿಗಳಲ್ಲಿ ಮನವಿ ಏನೆಂದರೆ, ಈ ಕೆರೆಯಲ್ಲಿ ಬಿಡುತ್ತಿರುವ ನೀರು ಬಹಳ ಕಲುಷಿತ ನೀರವಾಗಿದೆ. ಏಕೆಂದರೆ ಈ ಸದ್ಯ ಕಾಲುವೆಯಲ್ಲಿ ಬರುತ್ತಿರುವ ನೀರು ಚರಂಡಿ ನೀರಾಗಿದೆ. ಪ್ರತಿಯೊಬ್ಬ ಅಕ್ಕಪಕ್ಕದ ಮನೆಯವರು, ಕಾಲುವೆ ಪಕ್ಕದಲ್ಲಿರುವ ಮನೆಯಂಥವರು ಕೆರಡಿಯಲ್ಲೇ ನೀರು ಬಿಡುತ್ತಿದ್ದಾರೆ, ಕಾಲುವೆಯಲ್ಲೇ ನೀರು ಬಿಡುತ್ತಿದ್ದಾರೆ. ಈ ನೀರು ಆ ಕಾಲುವೆಯ ನೀರು ತಂದು ಕೆರೆಯಲ್ಲಿ ಬಿಡುತ್ತಿದ್ದಾರೆ. ಇದರಿಂದ ಜನರಿಗೆ, ಮಕ್ಕಳಿಗೆ ರೋಗದ ಸಮಸ್ಯೆ ಉಂಟಾಗುತ್ತದೆ. ಹಾಗೂ ಈ ನೀರನ್ನು ಕೆರೆಯಲ್ಲಿ ಬಿಡಬೇಡಿ ಎಂದು ಹಲವು ಬಾರಿ ಮನವಿ ಮಾಡಿಕೊಂಡರು. ವಾಟ್ಸಪ್ ಮುಖಾಂತರ ಅರ್ಜಿಯನ್ನು ಹಾಕಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸದೆ ಅವರಿಗೆ ಮನ ಬಂದಂತೆ ಮತ್ತೆ ಕೆರೆಯಲ್ಲೇ ನೀರು ಬಿಡುತ್ತಿರುವುದು ಇದು ಬಹಳ ಅನ್ಯಾಯ, ಬಡವರ ಮೇಲೆ ತೋರುತ್ತಿರುವ ಅನ್ಯಾಯವಾಗಿದೆ. ಹಾಗಾಗಿ ಅಧಿಕಾರಿಗಳಲ್ಲಿ, ಮೇಲ್ಪಟ್ಟ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಆದಷ್ಟು ಬೇಗನೆ ನೀರನ್ನು ಬಿಡದಂತೆ ನೋಡಿಕೊಂಡು ನಮ್ಮ ಕೆರೆಯನ್ನು ಸ್ವಚ್ಛ ಮಾಡಿ ಒಳ್ಳೆಯ ಬೋರ್ವೆಲ್ ನೀರನ್ನು ಬಿಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಚರಂಡಿಯ ನೀರು ಅತಿ ಜಾಸ್ತಿಯಾಗಿ ಈ ಕೆರೆಯಲ್ಲಿ ಇದೆ. ಬಂದು ಅಧಿಕಾರಿಗಳನ್ನು ಸರ್ವೆ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ.